ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಅದ್ಭುತವಾದ ವಿಚಾರದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಇದೊಂದು ಚಂಡಿ ಗಿಡ ಬೆಳೆಯೋದು ಒಂದು ಹೊಸ ಮೆಥಡ್ ಅಂತಲೇ ಹೇಳ್ಬೋದು. ಇದು ನೋಡಿ ನಾನು ಹೇಗೆ ಹಾಕಿದ್ದೀನಿ. ಇದೊಂದು ನಂದು ಸುಮ್ಮನೆ ಎತ್ತರವಾಗಿ ಬೆಳೆದ್ಬಿಟ್ಟಿತ್ತು ಚಂಡಿ ಗಿಡ. ಅದನ್ನು ನಾನು ಹಾಗೆ ಬಾಗಿಸಿ ಇಟ್ಟಿದ್ದೆ. ಅದು ಬಾಗಿಸಿದ್ದಕ್ಕೆ ನೋಡಿ, ನಾನು ಮುಂಚೆನೇ ಹೇಳಿದ್ದೀನಿ, ಒಂದು ಚಂಡಿ ಗಿಡದಲ್ಲಿ ಎಷ್ಟು ಗಿಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೆ ನಾನು. ಬೇಕಿದ್ರೆ ಒಂದ್ಸಲಿ ಹೋಗಿ ನೋಡಿ ಇದು ಹೆಂಗೆ ಕೋಲ್ನಲ್ಲಿ ಬಂದಿದೆ ನೋಡಿ. ಅದು ಬಾಗಿಸಿ ಇಟ್ಟಿದ್ದೆ ನಾನು, ಹಾಗೆ ಸ್ವಲ್ಪ ಮಳೆ ಬರಲಿ ಅಂಥೇಳಿ ಸೈಡಲ್ಲಿ ಇಟ್ಟಿದ್ದೆ. ಅದು ಇಷ್ಟೊಂದು ಬೇರು ಕೊಟ್ಟಿದೆ ಅಂದರೆ, ಚಂಡಿ ಗಿಡ ಮಳೆ ಬರ್ತಾ ಇದ್ದಂಗೆ ಅದು ಮೇಲಿನ ತುದಿವರೆಗೂ ಬೇರನ್ನ ಕೊಡ್ತಾ ಬರ್ತದೆ, ಓಪನ್ ಮಾಡ್ತಾ ಹೋಗ್ತದೆ. ಅದು ನೋಡಿ ಎಷ್ಟು ಬೇರು ಬಂದಿದೆ ಅನ್ನೋದು ನೀವೇ ನೋಡ್ಬೋದು. ಇದನ್ನು ನೋಡಿ ಕೋಲಲ್ಲಿ ಹೇಗೆ ಬಂದಿದೆ ಗಿಡ ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಹೇಗೆ ಯಾಕೆ ನಮ್ಮ ಮನೇಲಿ ಒಂದೇ ಗಿಡ ಇದೆ, ಅದರಲ್ಲಿ ನಾನು ಸುಮಾರು ಗಿಡ ಮಾಡಬೇಕಂದ್ರೆ ಒಂದು ಚಿಗುರು ಕಟ್ ಮಾಡಿದರೆ ಒಂದೇ ಬೆಳೀತದೆ ಅನ್ನೋದಾದರೆ, ಈ ಥರದೊಂದು ಐಡಿಯಾ ಮಾಡ್ಬೋದಲ್ಲ. ಈಗ ಏನು ಮಾಡ್ತೀರಾ, ಇರೋ ಒಂದು ಗಿಡನ ಕಿತ್ಬಿಟ್ಟು ಮೊಗ್ಗು ಹೂ ಬರ್ತಾ ಇದೆ ಅಂದ್ರೂ ತೊಂದರೆ ಇಲ್ಲ. ಮಳೆಗಾಲ ಇದ್ದಾಗ ಈ ರೀತಿ ಮಾಡಿದರೆ ತುಂಬ ಒಳ್ಳೆ ಬೆಸ್ಟ್ ಇದು ಅನ್ನಿಸ್ತದೆ, ಇದು ಐಡಿಯಾ ಅಂತ. ಒಮ್ಮೆ ನೋಡಿ ಗೊತ್ತಾಗ್ತದೆ. ಒಂದು ಉದ್ದ ಎತ್ತರವಾಗಿ ಬೆಳೆದ್ಬಿಟ್ಟಿದೆ, ಕಟಿಂಗ್ ಕೊಟ್ಟಿಲ್ಲ, ಹಾಗೆ ಉದ್ದ ಬೆಳೆದಿದೆ ಅನ್ನೋರಿಗೆ, ಮೊಗ್ಗು ಸಮೇತ ಬಂದಿದೆ ಅನ್ನೋರಿಗೆ ಇದೊಂದು ಒಳ್ಳೆ ಬೆಸ್ಟ್. ಅದೇನಿದೆ ಅಂತ ಅದನ್ನು ಕಿತ್ಬಿಡಿ, ಹೆನೆ ಇದ್ದರೆ ಹೆನೆ ಕಿತ್ಬಿಡಿ, ಬುಡ ಸಮೇತ ಇದ್ದರೆ ಬುಡ ಸಮೇತ ಕಿತ್ಬಿಟ್ಟು ನೋಡಿ ಹೆಂಗೆ ಬೇರುಗಳು ಬಂದಿದೆ. ನಾನು ಆಗಲೇ ಕಟಿಂಗ್ ಕೊಟ್ಟಿದ್ದೆ, ಇದಕ್ಕೆ ಕೊಟ್ಟು 2-3 ಸಲ ಕೊಟ್ಟಿದ್ದೀನಿ. ಯಾವ ಥರ ಬೆಳವಣಿಗೆ ಆಗಿದೆ, ಎಷ್ಟು ಹೀಳು ಬಂದಿದೆ, ಇಲ್ಲಿನ ತುದಿವರೆಗೂ ಬೇರುಗಳು ಬರ್ತಾನೆ ಹೋಗಿರ್ತದೆ ನೋಡಿ. ಉದಾಹರಣೆಗೆ ತೋರಿಸ್ತೀನಿ. ಒಂದು ಗಿಡ ಕಿತ್ತಿದ್ದೀನಿ ಅಥವಾ ಏನೇನೇ ಕಿತ್ತಿದ್ದೀನಿ ಅಂದ್ಕೊಳ್ಳಿ, ಇದರಲ್ಲಿ ಬರ್ಸ್ಬೇಕಪ್ಪ. ಈಗ ಹೊಸ ಗಿಡ ಬರಬೇಕು, ಮುಂಚೆ ಬಂದಿತ್ತಲ್ಲ ತೋರಿಸಿದ್ನಲ್ಲ ಆ ಥರ, ಈ ಥರ ಫುಲ್ಲು ಈ ಥರ ಬಾಗಿಸಿ ಇಟ್ಟು ಸಣ್ಣಕ್ಕೊಂದು ಹಳ್ಳ ತೆಗೆದುಬಿಟ್ಟು ಅದರಲ್ಲಿ ಹಾಕಿ ನೋಡಿ. ನಾನು ಹಿಂಗೆ ಹಾಕಿ ಸರಿ ಕಾಲಲ್ಲಿ ಅಬ್ಬತ್ತಬೇಕು. ಅದೆಷ್ಟು ಶಕ್ತಿ ಇರ್ತೈತೆ ಅಷ್ಟು ಶಕ್ತಿಯಿಂದ ಅದನ್ನ ಒತ್ತಿ ನೀರು ಹಾಕಬೇಕು ಅದಕ್ಕೆ. ಅದು ಹಾಕೋದ್ರಿಂದ ಏನಾಗ್ತದೆ ಅಂದರೆ ಚೆನ್ನಾಗಿ ಗಟ್ಟಿಯಾಗಿ ಬರ್ತದೆ. ಅದಾದಮೇಲೆ ನೀರು ಹಾಕಿದರೆ ಸ್ವಲ್ಪ ಸಡಿಲ ಆಗ್ತದೆ, ಬೇಗ ಚಿಗುರು ಬರ್ತದೆ ನೋಡಿ. ನಾನು ಲಾಸ್ಟ್ ಟೈಮ್ ನಾನು ಗಿಡದ ಕಟ್ಟಿಂಗಿಂದ ಬೆಳೆದಂಥ ಚಿಗುರು ಎಷ್ಟು ಉದ್ದ ಬೆಳೆದಿದೆ ಅನ್ನೋದನ್ನು ನೀವೇ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿಗುರು ಸಮೇತ ಕಟ್ ಮಾಡಿ ಹಚ್ಚಿದ್ರೆ ಅದು ಯಾವ ಥರ ಬರುತ್ತೆ ಅಂತ ನೋಡಿ. ಎಷ್ಟು ಬೇಗ ಕಟ್ಟಿಂಗ್ ಕೊಟ್ಟಕ್ಕೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೊಂಬೆಗಳು ಹೇಗೆ ಬಂದಿದೆ ಅಂತ. ಚೆಂಡು ಗಿಡನ ಇದು ಈ ರೀತಿಯೂ ಬೆಳಿಬೋದು ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡ ಹಿಳ್ಳಾಗಿ ಬಂದಿದೆ ಅದು. ಹೇಗೆ ಈಗಾಗಲೇ ಮೊಗ್ಗು ಸಮೇತ ಬಂದಿದೆ ನನ್ನ ಗಿಡಗಳಲ್ಲಿ. ಯಾಕೆ ಈ ಥರ ಮಾಡಬಾರ್ದು? ಈಗ ಈ ಥರ ಬೆಳೆದಿದ್ರೂ ಇದೊಂದು ಹೆನೆನ ಆ ಥರ ಕಟ್ ಮಾಡಿಬಿಟ್ಟು ಮುರಿದ್ಬಿಟ್ಟು ಮತ್ತೆ ಅದೇ ಥರ ನೆಡಿ ನೋಡೋಣ. ಬಾಗಿಸಿ ನೆಡಿದ್ರೆ ಮತ್ತು ಅದರಲ್ಲಿ ಹೊಸ ಚಿಗುರು ಬರ್ತದೆ, ಹೊಸ ಗಿಡ ಬರ್ತದೆ. ಯಾಕೆ ನಮಗೆ ಇಷ್ಟೆಲ್ಲ ಸಣ್ಣದೆಲ್ಲ ಯಾಕೆ ನಮಗೆ ಇನ್ನೂ ಗೊತ್ತಾಗಲ್ಲ? ಒಂದೇ ಗಿಡ ಬೆಳೆದಿದೆ, ಅದು ಅದರಲ್ಲೇ ಎಷ್ಟು ಹೂವು ಅದ ತಗೊಳ್ಳೋಣ. ಒಂದು ಗಿಡದಲ್ಲಿ ಅದೇ ಗಿಡದಲ್ಲೂ ಹೂವು ತಗೊಳ್ಳೋಣ, ಆ ಗಿಡದ ಜೊತೆ ಹೊಸ ಚಿಗುರು ಬಂದಿರುತ್ತಲ್ಲ, ಮರಿ ಬಂದಿರುತ್ತಲ್ಲ, ಅದರಲ್ಲೂ ತಗೋಬೋದಲ್ಲ. ಯಾಕೆ ಒಂದೇ ಗಿಡದ ಮೇಲೆ ಅವಲಂಬನೆ ಆಗಬೇಕು? ಈ ಥರ ಸಣ್ಣದೊಂದು ಐಡಿಯಾಗಳು ನಮ್ಗೆ ಯಾಕೆ ಹೊಳೆಯಲ್ಲ? ಈ ಥರ ಟ್ರೈ ಮಾಡಿರ್ತಾರೆ ಆಗೋದು. ಹಾಗಾಗಿ ನೋಡಿ, ನಿಮಗೆ ಸಣ್ಣದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಥಂಬ್ನೈಲ್ ಇರ್ತದೆ ಅಲ್ಲೊಂದು, ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲೈಕ್ ಕೊಡಿ. ನಾನು ಮಾಡಿದ ವಿಡಿಯೋ ಒಂದು ಚೆನ್ನಾಗಿತ್ತು ಅನ್ನೋದಕ್ಕೆ ಒಂದು ಲೈಕ್ ಕೊಡಿ, ತುಂಬ ಖುಷಿ ಆಗ್ತದೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೊಸದಾಗಿ ಕೇಳಬೇಕು ಅನ್ನೋರಿಗೆ, ಇದ್ರ ಬಗ್ಗೆ ಏನು ತಿಳಿದು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ ಮೂಲಕ ನಂಗೆ ಒಂಚೂರು ತಿಳಿಸಿ. ನೋಡಿ ಒಂದು ಗಿಡ ಎಷ್ಟು ದಪ್ಪ ಬೆಳೆದಿದೆ ಅಂತ ನೀವೇ ನೋಡಿ, ಯಾವ ರೀತಿ ಬೆಳೆದಿದೆ. ಹೀಗೆ ಬೆಳಿಬೇಕದು. ಈ ಥರ ಬೆಳೆದಾಗ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಗಿಡ ತುಂಬ ಹೂ ಬಂದರೆ ನೋಡಿ, ಆಗಲಿ ಬರ್ತಾಯಿದೆ. ಸಾಮಾನ್ಯವಾಗಿ ದೀಪಾವಳಿ ಟೈಮಲ್ಲಿ ಚೆಂಡು ಗಿಡದ್ದು ಬೆಳವಣಿಗೆ, ಹೂವಿನ ಬೆಳವಣಿಗೆ ಹೆಚ್ಚಾಗ್ತದೆ. ಈಗ ನೋಡಿ ಹೊಸದಾಗಿ ಮಳೆ ಬರುವಾಗ ನಾನು ಈ ಥರ ಕಟಿಂಗ್ ಕೊಟ್ಟಿದ್ದೆ. ಇವಾಗಲೂ ಕೊಡ್ಬೋದು. ನಿಮ್ಮ ಗಿಡ ಏನಾದರೂ ಬೆಳವಣಿಗೆ ಆಗಿದ್ದರೆ ಇವಾಗಲೂ ಕೊಡಿ. ಈ ಥರ ಎರಡನೇ ನಾನು ಇವಾಗ ಹೇಳಿರೋದು ಆ ಥರ ಟ್ರಿಕ್ಸ್ ಫಾಲೋ ಮಾಡಿ. ಯಾಕೆ ಹೂ ಬರೋದಿಲ್ಲ? ಖಂಡಿತ ಬಂದೇ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡ್ಬೇಕು, ಗೊತ್ತಾಗ್ತದೆ. ಮತ್ತು ಈ ಥರ ಗಿಡಗಳಲ್ಲಿ ಕೆಲವೊಂದು ಇದು ನೋಡಿ ಎಷ್ಟು ಉದ್ದ ಹಾಗೆ ಬೆಳೆದಿದೆ. ಇದು ಚಿಗುರು ಕಟ್ಟೇ ಮಾಡಿಲ್ಲ ನಾನು, ಸುಮ್ಮನೆ ಬಿಟ್ಟುಬಿಟ್ಟಿದೆ. ಎಷ್ಟು ಎತ್ತರ ಬೆಳೆದಿದೆ, ಇದೇನು ಪ್ರಯೋಜನ? ಈಗ ಇಷ್ಟು ಎತ್ತರ ಬೆಳೆದ್ರೆ ಅದಕ್ಕೆ ನಾನು ನೋಡಿ ಕಟ್ ಮಾಡಿ ನೋಡಿ. ಉದ್ದ ಇಟ್ಟು ಕಟ್ ಮಾಡಿದರೆ ಮತ್ತು ಹೊಸ ಚಿಗುರಾಗಿ ಮಾಡ್ಕೋಬೋದು. ನಂಗೆ ಜಾಗ ಇಲ್ಲ ಅಂತ ಹೇಳಿ ಸಣ್ಣಕ್ಕೆ ಕಟ್ ಮಾಡಿದೆ.
ಬೇಕಿದ್ದರೂ ಇದನ್ನೇ ಬುಡ ಸಮೇತ ಕಿತ್ಬಿಟ್ಟು ನಾನು ಮುಂಚೆ ತೋರಿಸಿದ್ನಲ್ಲ ಇದೇ ವಿಡಿಯೋದಲ್ಲಿ ಆ ಥರ ಮಾಡಿ ನೆಲಕ್ಕೆ ಬಾಗಿಸಿ ನೆಡೋದ್ರಿಂದ ಇದು ಬೆಳೀತದೆ, ಇದ್ರ ಜೊತೆಗೆ ಹೊಸ ಗಿಡಗಳು ಬೆಳೀತಾ ಹೋಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚಿಗುರು, ಒಂದು ಕೊಂಬಿಲ್ 4ರಿಂದ 5 ಚಿಗುರು ಬಂದಿದೆ. ಈ ಥರ ಯಾಕೆ ಮಾಡಬಾರ್ದು ನಾವು? ನೋಡಿ, ನನ್ನ ಪ್ರಕಾರ ಇದು ತುಂಬ ಈಸಿ ಬೆಳೆ ಅಂತಲೇ ಹೇಳ್ಬೋದು. ತುಂಬ ಈಸಿ ಅಂದರೆ ಈಸಿ. ಯಾಕೆ ಈ ಥರ ನಾವು ಇನ್ನೂ ಮಾಡಲ್ಲ? ಮಾಡಬೇಕು. ನೋಡಿ ನೋಡಿ ಹೇಗೆ ಬೆಳೆದಿದೆ. ನಾನು ಲಾಸ್ಟ್ ಟೈಮ್ ನಾನು ಗಿಡದಲ್ಲಿ ತೋರಿಸಿದ್ದೆ, ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದರೆ ಹೇಗೆ ಏನು ಅನ್ನೋದು. ಅವೆಲ್ಲ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ. ನೋಡಿ, ಒಮ್ಮೆ ಹೀಗೆ ಮಾಡಿ ನೋಡಿ, ಟ್ರೈ ಆಗೇ ಆಗುತ್ತೆ. ಹೋಗ್ತದೆ ಗಿಡ, ಹಾಳಾಗ್ತದೆ ಅನ್ನೋದು ಬಿಟ್ಟುಬಿಡಿ. ಗಿಡ ಹಾಳಾಗಲ್ಲ. ಕ್ರಮೇಣ ಮಳೆ ಬರ್ತಾ ಬರ್ತಾ ಇದ್ದಾಗೆ, ನಾನು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಹೊಸ ಮಣ್ಣಿತ್ತು, ಹೊಸ ಮಣ್ಣು ಸ್ವಲ್ಪ ಹಾಕಿದ್ದೀನಿ ಬುಡಕ್ಕೆ, ಎಷ್ಟು ಬಿಟ್ಟರೆ ಮತ್ತೆ ಯಾವುದೇ ಗೊಬ್ಬರ ಹಾಕಿಲ್ಲ. ಹೆಚ್ಚಿನ ಮೆಡಿಸಿನ್ ಅವಶ್ಯಕತೆ ಈ ಗಿಡಗಳಿಲ್ಲ. ಇದು ಕೇಳೋದೇ ಇಲ್ಲ ಹೆಚ್ಚಿನ ಗಿಡಗಳು. ಆದಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆದಂಥ ಗಿಡಗಳಿಗೆ ಕೋಲು ಕೊಡಿ, ಸ್ವಲ್ಪ ಗಟ್ಟಿಯಾಗಿ ನಿಲ್ತದೆ. ಯಾಕಂದರೆ ಇದು ಬೇರಿನಲ್ಲಿ ಶಕ್ತಿ ಇರೋದಿಲ್ಲ. ಈ ಚಂಡಿ ಗಿಡಗಳು ಸ್ವಲ್ಪ ಬೇರನ್ನು ಮಣ್ಣಿನ ಮೇಲಕ್ಕೆ ತಂದಿರೋದ್ರಿಂದ ಕೋಲುಗಳು ಸಪೋರ್ಟ್ ಬೇಕಾಗ್ತದೆ. ಈ ಥರದ್ದು ಒಂದು ಸಲ ಮಾಡಿ ನೋಡಿ ಬೇಕಿದ್ರೆ. ನಾನೇ ಎಕ್ಸಾಂಪಲ್, ಎರಡೆರಡು ಥರ ಒಂದು ಚಿಗುರನ್ನು ಕಟ್ ಮಾಡಿಬಿಟ್ಟು ನೆಟ್ಟರೆ ಬೆಳವಣಿಗೆ ಆಗ್ತದೆ. ನೆಕ್ಸ್ಟ್ ಉದ್ದವಾಗಿ ಬೆಳೆದಿರೋ ಗಿಡನ, ಅದರಿಂದಲೇ ನಾವು ಯಾವ ಥರ ಗಿಡ ತಗೋಬೋದು ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಒಮ್ಮೆ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗಿ ಆಗ್ತದೆ. ದಯವಿಟ್ಟು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಾಮೆಂಟ್ನಲ್ಲಿ ಏನಂತ ಉತ್ತರ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.